ಅನ್ನೋದು ನನಗೆ ಖಾಯಂ ಸಚಿವ ಸ್ಥಾನ ಇದ್ದಂತೆ. ನನ್ನ ಜನರಿಗೆ ಅನ್ಯಾಯ ಆದಾಗ ನಾನು ರೆಬೆಲ್ ಆಗಬೇಕು. ಅದು ನನ್ನ ಸ್ವಭಾವ. ರೆಬೆಲ್ ಅನ್ನೋದೇ ನನಗೆ ಖಾಯಂ ಸಚಿವ ಸ್ಥಾನವಿದ್ದಂತೆ. ವಿದ್ಯಾರ್ಥಿ ಜೀವನದಿಂದ ರಾಜಕಾರಣ ಮಾಡುತ್ತಾ ಬಂದಿದ್ದು 25 ವರ್ಷದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರು ಶುಕ್ರವಾರದಂದು ತಾಲೂಕಿನ ಮಾಲದಿನ್ನಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸಿದ ರಾಜಖುಷಿ ಶ್ರೀ ಭಗೀರಥರ ಮೂರ್ತಿ ಅನಾವರಣಗೊಳಿಸಿ ಜಗದ್ಗುರು ಶ್ರೀ ಪುರುಷೋತ್ತಮನಾನಂದಪುರಿ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅದರ ಜೊತೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲೂ ಅನ್ಯಾಯ ಆಗಿದೆ. ಬಿಜೆಪಿ ಕೆಲ ಮುಖಂಡರಿಂದಲೂ ಪಕ್ಷದಲ್ಲೂ ಅನ್ಯಾಯ ಆಗಿದೆ. ನನಗೆ ಕೆಲ ಬಿಜೆಪಿ ಮುಖಂಡರಿಂದಲೂ ಅನ್ಯಾಯವಾಗಿದೆ. ನನ್ನದು ಹೋರಾಟದ ಬದುಕು. ಹಿಂದುಳಿದ ಜನಾಂಗಗಳನ್ನು ಒಡೆದು ಅಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಹಿಂದುಳಿದ ಜನಾಂಗ ಸುಮಾರು 74% ಹೆಚ್ಚಿದ್ದು ಅವರಿಗೆ ಸಿಗಬೇಕಾದ ಮೀಸಲಾತಿ ಸಿಗುತ್ತಿಲ್ಲ. ಅದರ ಬಗ್ಗೆ ಈಗಾಗಲೇ ಶ್ರೀಗಳ ಸಮ್ಮುಖದಲ್ಲಿ ಚರ್ಚಿಸಿದ್ದೇನೆ. ಅವರೆಲ್ಲರ ಮಾರ್ಗದರ್ಶನ ಪಡೆದು ಬೃಹತ್ ಹೋರಾಟ ಆಯೋಜಿಸಲಾಗುವುದು ಎಂದರು. ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಮಾತನಾಡ್ತಾರೆ, ಅಧಿಕಾರಕ್ಕೆ ಬಂದಾಗ ಮಾತನಾಡಿದ್ದನ್ನ ಕಾರ್ಯರೂಪಕ್ಕೆ ತರುವುದಿಲ್ಲ. ನಾನು ನೋಡಿದ ಒಳ್ಳೆಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು. ಅವರಂತೆ ನಾನು ನುಡಿದಂತೆ ನಡೆದುಕೊಳ್ಳುತ್ತೇನೆ. ಹಿಂದುಳಿದ ವರ್ಗಗಳ ಮಠಾಧೀಶರು ಸಂಕಷ್ಟ ಸಮಯದಲ್ಲಿ ನನ್ನ ಮನೆಗೆ ಬಂದು ಸಂತೈಸುವ ಕೆಲಸ ಮಾಡಿದರು. ಆಗ ಎಲ್ಲ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಹೆದರುವುದಿಲ್ಲ ಎಂದು ಹೇಳಿದೆ. ಹಿಂದುಳಿದವರಿಗೆ ಅನ್ಯಾಯವಾಗಲು ಯಾವತ್ತೂ ಬಿಡುವುದಿಲ್ಲ. ನಾನು ಹೋರಾಟದ ಮೂಲಕ ಹಿಂದುಳಿದ 10 ಲಕ್ಷಕ್ಕೂ ಜನರನ್ನ ಸೇರಿಸಿ ಪ್ರತಿಭಟಿಸುವೆ ಎಂದು ಹೇಳಿದರು. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ಬಿಡಾಕ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ಕೂಡಿ ಸಭೆ ಮಾಡಲ್ಲ ಹೊರಗೆ ಬಂದ ಅದು ಸ್ವಾಮಿ ಹೇಳೋಣ. ಅಲ್ಲಿ ಬಿಜೆಪಿ ಬಿಡೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರಿ. ಅದಕ್ಕೂ ಹೇಳಿರಲಿಲ್ಲ ಆ ಸ್ವಾಮಿ ರಮೇಶ್ ಅವರಿಗೆ ತೊಡೆದಿಪ್ಪ ಯಾರ್ಯಾರು ನನ್ನ ಮನೆಗೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾಧವ್ ಚೆನ್ನೈ ಅವರು ಇವರು ಸ್ವಾಮಿ ಬಂದು ಧೈರ್ಯ ಬರ್ಕೊಂಡ್ರೆ ಒಳ್ಳೆ ಸ್ವಾಮಿ ನಾಯಕ 100 ಸಿಡಿ ಬಂದು ಅಂಜುವುದಿಲ್ಲ, ನೀವು ಅಂಜಬೇಕು ಅವಾಗ ಹೇಳಿದ್ರು ಅವರು. ನಮ್ಮ ಮನೆ ಗಂಟಿಲ್ಲ ಇಂಥ 100 ಸಿಡಿ ಬಂದ್ರೆ ನಾನು ಅಂಜುವುದಿಲ್ಲ. ಇಲ್ಲ ಜನರಿಗೆ ಮೋಸ ಮಾಡಿ ನಾವು ಅನಿಸ್ತಿದ್ದೆ. ನಾವು ವೈಯಕ್ತಿಕ ಷಡ್ಯಂತ್ರ ಅಂತ ಹೆದರುವುದಿಲ್ಲ. ದೇವರದವರು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ವಿ. ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಮಾತಾಡಬೇಡ. ಬಹಳ ಒಡೆದ ಆಳುವ ರೀತಿಯಲ್ಲಿ ನಮ್ಮ ಸಮಾಜವನ್ನು ಬಹಳ ಒಡೆದ ಆಳು ಬಹಳ ಅನಾಹುತ ಆಗ್ತದೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹೆಣ್ಣು ಜನ ಬರೀ ವಾಲ್ಮೀಕಿ ಉತ್ಪಾದ ಕುರಿಗಳಲ್ಲ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. ನಾವು 74% ಹಾಕೋಣ. ನಮ್ಮ ಆಗ 26% ಬಂದು ನಮ್ಗೆ ಆಗ್ತಾರೆ. ನಮ್ಗೆ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜ ಹೇಳಿ ರೆಬಲ್ ಆಗ್ತಾರೆ. ರೆಬಲ್ ಯಾಕೆ ಹಾಕೋದ್ರೆ ನಾವು ರೆಬಲ್ ಹಾಕೊಂಡು ನಾವು ಮಂದಿ ಸಂಬಂಧ ಹಾಕೋಣ. ನಮ್ಮ ವೈಯಕ್ತಿಕ ನಾವು ಆರಾಮ್ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ. ನಾನು ಕಾಯಿ ಮಂತ್ರಿ ಇರ್ತೀನಿ. ನಾವು ಆರಾಮ್ ಬರ್ತದೆ ಇನ್ಶೂರ್ ಕೂತು ಆರಾಮ್ ಇರ್ತೀನಿ. ನಮ್ಗೆ ಜನರ ಎಣ್ಣೆ ತಡೆಯಾಕ ಹೋಗಲ್ಲ. ಆ ಮಂತ್ರಿ ಹೋದ್ರೆ ನಾವು ಬಿಟ್ಟು ಹೊರಗೆ ಬಂದೇ ಬಿಡ್ತೀವಿ. ಅಂತ ಸ್ವಭಾವ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ. ಅದಕ್ಕಿಂತ 15 ವರ್ಷ ವಿದ್ಯಾರ್ಥಿ ಜೀವನದಾಗ ಮೊದಲು ರಾಜಕಾರಣ ಮಾಡ್ಬೋದು. 40 ವರ್ಷ ರಾಜಕಾರಣ ಮಾಡ್ಬೋದು. ಈ ರಾಜಕಾರಣ ಭಾಳ ಇಡೋದು ಬಹಳಷ್ಟು ರಾಜಕಾರಣ ಇಡೋದು. ವಿರೋಧ ಪಕ್ಷ ಎದ್ದವರು ಮಾತಾಡ್ತಾರೋ ಅಧಿಕಾರ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋಣ ಅವರು